ನಮಸ್ಕಾರ ಬೆಂಗಳೂರು. ಆನ್ಲೈನ್ ಅರ್ನಿಂಗ್ ಅಪರ್ಚುನಿಟಿ ನೋಡ್ತಾ ಇದ್ದೀರಾ? ಆನ್ಲೈನ್ ಅರ್ನ್ ಮಾಡಬೇಕು, ಪಾರ್ಟ್ ಟೈಮ್ ಕೆಲಸ ಮಾಡಬೇಕು, ಏನಾದರೂ ಸ್ಟೇಬಲ್ ಅರ್ನಿಂಗ್ ಇರಬೇಕು ಅಂತ ನೋಡ್ತಾ ಇದ್ದರೆ ಒಳ್ಳೆ ವಿಡಿಯೋಗೆ ಬಂದಿದ್ದೀರಾ. ಗ್ರೋಮೋ ಆ್ಯಪ್, ಇದು ಆ್ಯಪ್ನ ನೋಡ್ಕೊಳ್ಳಿ, ಇದು ಮರಿಬೇಡಿ. ಗ್ರೋಮೋ ಆ್ಯಪ್ ಫೈನಾನ್ಷಿಯಲ್ ಪ್ರಾಡಕ್ಟ್ಸ್ ಎಲ್ಲ ಇರುತ್ತೆ. 4.2 ರೇಟಿಂಗ್ಸ್ ಇದೆ. 58K ಅಂದರೆ 58K ಜನ ರೇಟಿಂಗ್ಸ್ ಕೊಟ್ಟಿದ್ದಾರೆ. 10 ಲಕ್ಷಕ್ಕಿಂತ ಮೇಲೆ ಡೌನ್ಲೋಡ್ಸ್ ಆಗಿದೆ. ಇದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ತಿಳ್ಕೊಳ್ಳೋಣ ಮಾಹಿತಿ. ಅಬೌಟ್ಸ್ ಹೋದರೆ ಏನು ಇಲ್ಲಿ ಆ್ಯಪಲ್ಲೇ ಬರೆದಿದೆ ನೋಡಿ, ಲುಕಿಂಗ್ ಟು ಸೆಲ್ ಆನ್ಲೈನ್ ಅರ್ನ್ ಮನಿ ಫ್ರಮ್ ದ ಕಂಫರ್ಟ್ ಆಫ್ ಯುವರ್ ಹೋಮ್, ಲುಕ್ ಫಾರ್ ಫರ್ದರ್ ದ ಗ್ರೋಮೋ, ಜಾಯ್ನ್ ಅವರ್ ರೆಫರ್ ಆ್ಯಂಡ್ ಅರ್ನ್ ಆನ್ಲೈನ್ ಆ್ಯಪ್ ಆ್ಯಂಡ್ ಸ್ಟಾರ್ಟ್ ಸೆಲ್ಲಿಂಗ್ ಆನ್ಲೈನ್ ಫಾರ್ ಫ್ಲೆಕ್ಸಿಬಲ್ ಆ್ಯಂಡ್ ರಿವಾರ್ಡಿಂಗ್ ಎಕ್ಸ್ಪೀರಿಯನ್ಸ್. ಯೂಸ್ ಅವರ್ ಆ್ಯಪ್ ಆ್ಯಂಡ್ ಸೆಲ್ ಫೈನಾನ್ಷಿಯಲ್ ಪ್ರಾಡಕ್ಟ್ ಯುವರ್ ಸೆಲ್ಫ್ ಟು ಅರ್ನ್ ಅವರ್ 1 lakh. ಅಂದರೆ ಮನೆಯಲ್ಲಿ ಕೂತ್ಕೊಂಡು ಕೆಲಸ ಮಾಡೋದು ಅಪ್ಲಿಕೇಶನ್ ಇದು. ಇದರಲ್ಲಿ ಏನು ಕೆಲಸ ಅಂದರೆ ಫಸ್ಟು ಝೀರೋ ಇನ್ವೆಸ್ಟ್ಮೆಂಟ್ ಏನೂ ಇಲ್ಲ. ಝೀರೋ ಇನ್ವೆಸ್ಟ್ಮೆಂಟ್, ಸಿಂಪಲ್ ಮನಿ ಮಾಡೋದು ಕೆಲಸ. ರೆಫರ್ ಆ್ಯಂಡ್ ಅರ್ನ್ ನಾರ್ಮಲಾಗಿ. ಇವಾಗ ನೀವು ಫಾರ್ ಎಕ್ಸಾಂಪಲ್ ರೆಫರ್ ಆ್ಯಂಡ್ ಏನಂದರೆ, ಇವಾಗ ಯಾರಿಗಾನ ಬ್ಯಾಂಕ್ ಅಕೌಂಟ್ ಬೇಕಾಗಿದೆ, ಯಾರಿಗಾನ ಕ್ರೆಡಿಟ್ ಕಾರ್ಡ್ ಬೇಕಾಗಿದೆ ಅಂದರೆ ನಾವು ಹೇಳ್ತೀವಿ ಇದು ಬ್ಯಾಂಕ್ ಬೇಸ್ಡ್ ಇದೆ, ಇದು ಕ್ರೆಡಿಟ್ ಕಾರ್ಡ್ ಬೇಸ್ಡ್ ಇದೆ, ಇದು ಕ್ರೆಡಿಟ್ ಕಾರ್ಡ್ ಅಪ್ಲೈ ಮಾಡು, ಇದು ಬ್ಯಾಂಕ್ ಅಕೌಂಟ್ ಮಾಡು, ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡು. ಸೊ ಬ್ಯಾಂಕಿಂಗ್ ಏನು ಅಡ್ವೈಸ್ ನಾವು ಫ್ರೀಯಾಗಿ ಎಲ್ಲರೂ ಕೊಡ್ತಿದ್ವಿ, ಅದೇ ಅಡ್ವೈಸ್ ಫ್ರೀಯಾಗಿ ಕೊಡಿ. ಬಟ್ ಆ ಅಡ್ವೈಸ್ ಮುಖಾಂತರ ನಮ್ಗೆ ಅರ್ನಿಂಗ್ ಆಗುತ್ತೆ. ಹೇಗೆ ಅಂದರೆ ಇಲ್ಲಿ ನೋಡಿ, ಇನ್ನೊಂದು ಸ್ವಲ್ಪ ಡೀಟೇಲ್ಸ್ ಹೇಳ್ಕೊಡ್ತೀನಿ. ಇದರಲ್ಲಿ ಅಪ್ಲಿಕೇಶನ್ನೇ ಇಲ್ಲಿ ನೋಡಿ, ಗ್ರೋಮೋ ಈಸ್ ವೆರಿಫೈಡ್ ಝೀರೋ ಬ್ಯಾಲೆನ್ಸ್ ಇನ್ವೆಸ್ಟ್ಮೆಂಟ್ ಪಾರ್ಟ್ನರ್. ಇಲ್ಲೇ ಇದೆ ನೋಡಿ ಬರ್ದಿರೋದೆ, ಗ್ರೋಮೋ ಈಸ್ ವೆರಿಫೈಡ್ ಝೀರೋ ಇನ್ವೆಸ್ಟ್ಮೆಂಟ್ ಬಿಸ್ನೆಸ್. ಯಾವ ರೀತಿ ಇನ್ವೆಸ್ಟ್ಮೆಂಟ್ ಇಲ್ಲ ಇಲ್ಲಿ. ಇನ್ವೆಸ್ಟ್ಮೆಂಟ್ ಆಗೋದು ಅಂದರೆ ನಿಮ್ಮ ಟೈಮ್. ಇದು ಯಾರ್ಯಾರು ಮಾಡ್ಬೋದು, 18 years ಪ್ಲಸ್ ಆಗಿರ್ಬೋದು, ಇಲ್ಲ 18 years ಪ್ಲಸ್ ಆಗಿಲ್ಲ ಅಂದರೆ ಕೂಡ ನೀವು ಅಪ್ಪ ಅಮ್ಮ ಪ್ಯಾನ್ ಕಾರ್ಡ್ ಹಾಕ್ಕೊಂಡು, ಅಣ್ಣ ತಮ್ಮದು ಹಾಕ್ಕೊಂಡು ಯೂಸ್ ಮಾಡ್ಕೊಂಡ್ರೆ ಆ ಥರನೂ ಮಾಡ್ಕೋಬೋದು. ಪಾರ್ಟ್ ಟೈಮ್ ವರ್ಕ್ ಯಾರು ನೋಡ್ತಾ ಇದ್ದಾರೆ, ಪಾರ್ಟ್ ಟೈಮ್ ಅರ್ನಿಂಗ್ ಆಪರ್ಚುನಿಟಿ 300 ರೂಪಾಯಿಂದ ಡೈಲಿ 3000ವರೆಗೂ ಸಂಪಾದನೆ ಮಾಡ್ಬೋದು. ಜೆನ್ಯೂನ್ ಆ್ಯಪ್ ಇದೆ. ನಾನು 1 ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ. ಅರ್ನಿಂಗ್ ಚೆನ್ನಾಗಿ ಆಗ್ತಿದೆ. ನಾನು ಪಾರ್ಟ್ ಟೈಮಲ್ಲೇ ಮಾಡ್ತಿದ್ದೆ, ಚೆನ್ನಾಗಿ ಅರ್ನಿಂಗ್ ಆಗ್ತಿದೆ. ಸೊ ಇದು ಇನ್ಫಾರ್ಮೇಷನ್ ಇಂಪಾರ್ಟೆನ್ಸ್ ಇತ್ತು, ಅದಕ್ಕೆ ನಿಮಗೆ ತಿಳಿಸ್ತಾ ಇದ್ದೀನಿ. ಇದರಲ್ಲಿ ಕ್ಯಾಬ್ ಡ್ರೈವರ್ಸು, ಡೆಲಿವರಿ ಪಾರ್ಟ್ನರ್ಸು, ಪಾರ್ಟ್ ಟೈಮ್ ಅರ್ನಿಂಗು, ಹೌಸ್ ವೈಫು, ಸ್ಟೂಡೆಂಟ್ಸು, ಕೆಲಸಗೋಸ್ಕರ ಸಿಟಿಯಿಂದ ಸಿಟಿಗೆ ಬಂದಿದ್ದವರು ಅವರೆಲ್ಲರೂ ಕೂಡ ಇದೊಂದು ಪಾರ್ಟ್ ಟೈಮ್ ಅರ್ನಿಂಗ್ ಅಂತ ಮಾಡಿ, ಯಾವಾಗ ನಿಮ್ಗೆ ಕಾನ್ಫಿಡೆನ್ಸ್ ಬರುತ್ತೆ ಅವಾಗ ನೀವು ಫುಲ್ ಟೈಮ್ ಕೂಡ ಮಾಡ್ಬೋದು. ಇನ್ನೇನು ಸರ್ವಿಸ್ ಇದೆ ನೋಡಿ, ಇದರಲ್ಲಿ ಇನ್ನೊಂದು ಹೇಳ್ತೀನಿ. ಇದರಲ್ಲಿ ಬೆನಿಫಿಟ್ಸ್ ಆಫ್ ಗ್ರೋಮೋ ಇಸ್ ದ ವೇರಿಯಸ್ ಫೈನಾನ್ಷಿಯಲ್ ಪ್ರಾಡಕ್ಟ್ಸ್ ಅವೈಲೇಬಲ್, ರೆಫರ್ ಆ್ಯಂಡ್ ಅರ್ನ್ ಮನಿ. ಫಸ್ಟ್ ಅರ್ನಿಂಗು. ಸೆಕೆಂಡು, ಸ್ಟಾರ್ಟ್ ಯುವರ್ ಓನ್ ಬಿಸ್ನೆಸ್ ವಿತ್ ಝೀರೋ ಇನ್ವೆಸ್ಟ್ಮೆಂಟ್. ಆ್ಯಪಲ್ಲೇ ಬರೆದಿದೆ ಯಾವ ರೀತಿ ಇನ್ವೆಸ್ಟ್ಮೆಂಟ್ ಇಲ್ಲ, ಯಾವ ರೀತಿ ಅಮೌಂಟ್ ಸೇವ್ ಮಾಡೋಂಗಿಲ್ಲ, ಝೀರೋ ಇನ್ವೆಸ್ಟ್ಮೆಂಟ್. ಸೆಕೆಂಡ್, ಗೆಟ್ ಟ್ರೈನಿಂಗ್ ಕೂಡ ಫ್ರೀ ಆಗಿದೆ. ಟ್ರೈನಿಂಗ್ ತೊಗೊಳ್ಳಿ, ಪ್ರಾಡಕ್ಟ್ ನಾಲೆಜ್ ತೊಗೊಳ್ಳಿ, ಆಮೇಲೆ ನೀವು ಫೈನಾನ್ಷಿಯಲ್ ಅಡ್ವೈಸರ್ ಕೂಡ ಆಗ್ತೀರಾ ಫ್ರೀಯಾಗಿ. ಓಕೆನಾ? ಸೊ ಇದಕ್ಕೆ ಕೂಡ ಅಮೌಂಟ್ ಕೊಡೋ ಅವಶ್ಯಕತೆ ಇಲ್ಲ. ಆಮೇಲೆ ಇನ್ಸ್ಟಂಟ್ ಮನಿ ಅಕೌಂಟ್ ಟ್ರಾನ್ಸ್ಫರ್, ಇದು ನಾನು ಒಪ್ಕೊತೀನಿ, ಓಕೆ ಆಗಿದೆ, ನನಗೆ ಅಕೌಂಟ್ ಕೂಡ ಬಂದಿದೆ. ಅರ್ನಿಂಗ್ ಎಷ್ಟಾಗಿದೆ ಅದನ್ನು ತೋರಿಸ್ತೀನಿ ಮುಂದೆ. ಆಮೇಲೆ ಫಿಫ್ತ್ ಏನಿದೆ, ಡೆಡಿಕೇಟ್ ಸಪೋರ್ಟ್ ಟೀಮ್. ಇದು ಕಸ್ಟಮರ್ ಸಪೋರ್ಟ್ ಕೂಡ ಇದೆ. ಅವರೇ ಫಾಲೋಅಪ್ ಮಾಡ್ತಾರೆ, ಏನೋ ಪೇಔಟ್ ಬಂದಿಲ್ಲ ಅಂತ ಕೂಡ ಹೆಲ್ಪ್ ಮಾಡ್ತಾರೆ. ಎಲ್ಲಿ ಸೇಲ್ಸ್ ಆಗ್ತಿಲ್ಲ, ಎಲ್ಲಿ ರೇಟ್ ಆಗ್ತಿಲ್ಲ, ಯಾಕೆ ಆಗ್ತಿಲ್ಲ ಅಂತ ಅದು ಕೂಡ ಹೆಲ್ಪ್ ಮಾಡ್ತಾರೆ. ಇಲ್ಲಿ ನಾನು ಕೂಡ ನಿಮ್ಗೆ ಹೆಲ್ಪ್ ಮಾಡೋಕ್ಕೆ ಇರ್ತೀನಿ. ಆಮೇಲೆ ಸಿಕ್ಸ್ತ್, ಡೂ ರೆಫರ್ ಆ್ಯಂಡ್ ಅರ್ನ್ ಜಾಬ್ ಆಸ್ಕಿಂಗ್ ಫ್ರೆಂಡ್ ಫ್ಯಾಮಿಲಿ ಡೌನ್ಲೋಡ್ ಗ್ರೋಮೋ. ಅಂದರೆ ಯಾರಿಗೆ ಕೆಲಸ ಬೇಕಂತ ನೋಡ್ತಾ ಇದ್ದಾರೋ, ಯಾರು ಕೆಲಸ ಮಾಡಬೇಕಂತ ನೋಡ್ತಾ ಇದ್ದಾರೋ ಅವರಿಗೆ ರೆಫರ್ ಮಾಡಿ ಅರ್ನಿಂಗ್ ಸ್ಟೇಬಲ್ ಇದೆ, ಅವ್ನ ಅರ್ನಿಂಗ್ ಮಾಡ್ಕೋಬೋದು. ಏನೇನು ಸೇಲ್ ಮಾಡ್ಬೋದು, ಏನೇನಿದೆ ಇದರಲ್ಲಿ ಅಂದರೆ, ಫಸ್ಟ್ ಇನ್ಶೂರೆನ್ಸ್ ಇದೆ. HDFC, ICICI, ಬಜಾಜ್ ಇನ್ಶೂರೆನ್ಸ್ ಮಾಡ್ಬೋದು. ಅದು ಬಿಟ್ಟರೆ ಕ್ರೆಡಿಟ್ ಕಾರ್ಡ್ಸ್ ಇದೆ. ಕ್ರೆಡಿಟ್ ಕಾರ್ಡ್ಸ್ ಯಾರಿಗೆ ಬೇಕಾಗಿಲ್ಲ, ಎಲ್ಲರಿಗೂ ಬೇಕು. ಕ್ರೆಡಿಟ್ ಕಾರ್ಡ್ಸ್ ಇದೆ, ಕ್ರೆಡಿಟ್ ಕಾರ್ಡ್ ಮಾಡ್ಬೋದು. ಡಿಮಾಟ್ ಅಕೌಂಟ್ ಮಾಡ್ಕೋಬೋದು. ಸೇವಿಂಗ್ ಅಕೌಂಟ್ ಮಾಡ್ಬೋದು. ಝೀರೋ ಬ್ಯಾಲೆನ್ಸ್ ಸೇವಿಂಗ್ ಅಕೌಂಟ್ ಇದೆ. ಯಾರಿಗೆ ಅಕೌಂಟ್ ಬೇಕಂದರೆ ಮನೆಯಿಂದ ಸಿಟಿಗೆ ಬಂದು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೇವಿಂಗ್ ಅಕೌಂಟ್ ಓಪನ್ ಮಾಡಿ, ಸೇವಿಂಗ್ ಅಕೌಂಟ್ ಓಪನ್ ಮಾಡಿ, ಅವರಿಂದ ಏನು ನಿಮಗೆ ಲಾಭ ಸಿಗೋಲ್ಲ. ಈ ಗ್ರೋಮೋ ಆ್ಯಪ್ಗೆ ಬ್ಯಾಂಕ್ ಅವರು ಪೇಔಟ್ ಮಾಡ್ತಾರೆ, ಬ್ಯಾಂಕ್ ಗ್ರೋಮೋ ನಮಗೆ ಪೇ ಮಾಡುತ್ತೆ. ಸೊ ಅವ್ರದ್ದು ಏನು ಇನ್ವೆಸ್ಟ್ಮೆಂಟ್ ನೀವು ತೊಗೊಳಂಗಿಲ್ಲ. ಯಾರದ್ದು ನೀವು ಈಗ ಫಾರ್ ಎಕ್ಸಾಂಪಲ್ ನೀವು ಫ್ರೆಂಡ್ದು ಓಪನ್ ಮಾಡ್ತೀರಾ ಬ್ಯಾಂಕ್ ಅಕೌಂಟ್ ಅಂದರೆ, ಅವ್ರ ಕಡೆಯಿಂದ ನಿಮ್ಮ ಅಮೌಂಟ್ ಸಿಗೋಲ್ಲ. ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ತಂತ ಬ್ಯಾಂಕ್ ಗ್ರೋಮೋ ಕೊಡುತ್ತೆ, ಗ್ರೋಮೋ ನಮ್ಗೆ ಕೊಡುತ್ತೆ. ಯಾಕಂದರೆ ನಾವು ಫೈನಾನ್ಷಿಯಲ್ ಅಡ್ವೈಸರ್ ಆಗಿದ್ದೀವಿ. ಇಲ್ಲಿ ನೋಡಿ, ಬಿಕಮ್ ಅ ಫೈನಾನ್ಷಿಯಲ್ ಅಡ್ವೈಸರ್. ಈ ಫೈನಾನ್ಷಿಯಲ್ ಅಡ್ವೈಸರ್ ಆಗೋದ್ರಿಂದ ಗ್ರೋಮೋ ನಮಗೆ ಪೇಔಟ್ ಮಾಡುತ್ತೆ. ಸೊ ಅದಾದಮೇಲೆ ಇನ್ವೆಸ್ಟ್ಮೆಂಟ್, ಯಾರಾಗನ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಅರ್ನಿಂಗ್ ಎಲ್ಲ ಚೆನ್ನಾಗಿದೆ ಅಂದರೆ ಇನ್ವೆಸ್ಟ್ಮೆಂಟ್ ಪ್ಲಾನ್ ಕೂಡ ಹೇಳ್ಬೋದು. ಅದಾದಮೇಲೆ ಲೋನ್ಸ್, ಯಾರಿಗಾನ ಪರ್ಸ್ನಲ್ ಲೋನ್, ಹೋಮ್ ಲೋನ್ ಬೇಕು, ಅದು ಕೂಡ ರೆಫರ್ ಮಾಡಿ. ಅವರಿಂದ ನಿಮಗೆ ಒಂದು ಚಿಕ್ಕ ಸ್ಮಾಲ್ ಕಮಿಷನ್ ಇರುತ್ತೆ, ನೀವು ರೆಫರ್ ಮಾಡೋದಕ್ಕೋಸ್ಕರ, ನಿಮ್ಮ ಚಾರ್ಟ್ಲಿಂದ ಬಂದಿರೋಕ್ಕೋಸ್ಕರ. ಸೊ ಅದು ಯಾವ ಥರ ಆಗುತ್ತೆ ಏನು ಅಂತ ಡೀಟೇಲಾಗಿ ನಿಮಗೆ ಹೇಳ್ತೀನಿ ನೋಡಿ. ಸೊ ಇದು ಆ್ಯಪ್ನ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ.
4.2 ರೇಟಿಂಗ್ಸ್ ಇದೆ. 10 ಲಕ್ಷಕ್ಕಿಂತ ಮೇಲೆ ಡೌನ್ಲೋಡ್ಸ್ ಆಗಿದೆ. ಆ್ಯಪ್ನ ಓಪನ್ ಮಾಡೋಣ. ಆ್ಯಪ್ ಓಪನ್ ಆದಮೇಲೆ ಹೋಮ್ ಪೇಜ್ ನಿಮಗೆ ಈ ಥರ ಕಾಣಿಸುತ್ತೆ. ಫಸ್ಟ್ ನೀವು ಮೊಬೈಲ್ ನಂಬರೆಲ್ಲ ಹಾಕೊಂಡು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ರೆಫರ್ ಕೋಡ್ ಬರುತ್ತೆ. ರೆಫರ್ ಕೋಡ್ ಹಾಕಿ, ರೆಫರ್ ಕೋಡ್ ಆದಮೇಲೆ ಈ ಥರ ಹೋಮ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿವರೆಗೂ ನಂದು ಅರ್ನಿಂಗ್ ಆಗಿರೋದು 8122. ಫಸ್ಟ್ ನಾನು ಅರ್ನಿಂಗ್ ತೋರಿಸ್ತೀನಿ. ಅರ್ನಿಂಗ್ ಆಗಿರೋದು ಈ ಥರ ನನ್ನ ಅರ್ನಿಂಗ್ ಆಗಿದೆ. ನಾನು ಅಕೌಂಟ್ ನನ್ನ ಬ್ಯಾಂಕ್ ಟ್ರಾನ್ಸ್ಫರ್ ಕೂಡ ಮಾಡ್ಕೊಂಡಿದ್ದೀನಿ. ಅಕೌಂಟ್ಗೆ ಹೋಗಿದೆ. ಯಾವ ಥರ ನಾನು ಮ್ಯಾಕ್ಸಿಮಮ್ ಕ್ರೆಡಿಟ್ ಕಾರ್ಡಲ್ಲಿ ಫೋಕಸ್ ಮಾಡ್ತೀನಿ. ಒಂದು ಪ್ರಶಾಂತ್ ಅಂತ ಕಸ್ಟಮರ್ ಇದ್ದಾರೆ, ಕ್ರೆಡಿಟ್ ಕಾರ್ಡ್ ಸೇಲ್ ಮಾಡಿದ್ದೀನಿ. ಇವ್ರು ಯಾರಂತಲೂ ನನಗೆ ಗೊತ್ತಿಲ್ಲ, ಬಟ್ ಆದರೂ ಸೇಲ್ ಮಾಡಿದ್ದೀನಿ. ಅದು ಯಾವ ಥರ ಸೇಲ್ ಮಾಡಿದ್ದೀನಿ, ಹೆಂಗೆ ಮಾಡಿದ್ದೀನಿ, ನಾನು ಡೀಟೇಲ್ ಮುಂದೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ನಿಮ್ಮ ಕೂಡ ಸೇಲ್ ಹೆಂಗಾಗುತ್ತೆ ಅದನ್ನು ಹೇಳ್ಕೊಡ್ತೀನಿ. ಇದು ಕ್ರೆಡಿಟ್ ಕಾರ್ಡ್ ಪೇಮೆಂಟು, ಇದು ಕ್ರೆಡಿಟ್ ಕಾರ್ಡ್ ಪೇಮೆಂಟು, ಇದು ಕ್ರೆಡಿಟ್ ಕಾರ್ಡ್ ಪೇಮೆಂಟು, ಇದು ಕ್ರೆಡಿಟ್ ಕಾರ್ಡ್. ಇದು ಒಂದು ಸೇವಿಂಗ್ ಅಕೌಂಟ್ ಓಪನ್ ಮಾಡಿದ್ದೆ ಕಸ್ಟಮರ್ದು, ಸೇವಿಂಗ್ ಅಕೌಂಟ್ ಪೇಮೆಂಟು. ಸೊ ಈ ಥರ ನನ್ನದಲ್ಲಿ ಪೇಔಟು ರಿಸೀವ್ ಆಗಿದೆ. 5% ಟಿ ಡಿ ಎಸ್ ಕಟ್ ಆಗುತ್ತೆ. ಟಿ ಡಿ ಎಸ್ ಕಟ್ ಆಗಿಬಿಟ್ಟು ಅಕೌಂಟಲ್ಲಿ ಬರುತ್ತೆ. ಅರ್ನಿಂಗ್ ಅಂತ ಖಂಡಿತವಾಗಿ ಬರುತ್ತೆ. ಅದಾದಮೇಲೆ ಇವಾಗ ಕೆಲಸ ಹೆಂಗೆ ಮಾಡೋದು, ಏನೇನು ಮಾಡಬೇಕು ಅಂದರೆ ಫಸ್ಟು ರಿಜಿಸ್ಟರ್ ಮಾಡ್ಕೊಳ್ಳಿ. ರಿಜಿಸ್ಟರ್ ಆದಮೇಲೆ ಆಲ್ ಹೋಮ್ ಪ್ರಾಡಕ್ಟ್ಸಲ್ಲಿ ನಿಮಗಿದು ಅಪ್ಲಿಕೇಶನ್ಸ್ ಎಲ್ಲ ತೋರಿಸ್ತಾ ಇರುತ್ತೆ. ಅಪ್ಲಿಕೇಶನ್ ತೋರಿಸುತ್ತೆ. ಇದೇ ನಮ್ಮದು ಅರ್ನಿಂಗ್ ಸೋರ್ಸ್. ಏನಂದರೆ ಮೇನ್ ಅರ್ನಿಂಗ್ ಸೋರ್ಸ್ ಇದೆ. ರಿಫ್ರೆಶ್ ಮಾಡಿ ತೋರಿಸ್ತೀನಿ ನೋಡಿ ಬೇಕಂದರೆ. 8122 ನಂದು ಅರ್ನಿಂಗ್ ಆಗಿರೋದು. ಇನ್ಶೂರೆನ್ಸ್ ಸೆಲ್ ಮಾಡ್ಬೋದು, ಕ್ರೆಡಿಟ್ ಕಾರ್ಡ್ ಸೆಲ್ ಮಾಡ್ಬೋದು, ಪರ್ಸ್ನಲ್ ಲೋನ್ ಸೆಲ್ ಮಾಡ್ಬೋದು, ಹೋಮ್ ಲೋನು, ಸೇವಿಂಗ್ ಅಕೌಂಟು. ಈಗ ಸೇವಿಂಗ್ ಅಕೌಂಟ್ ಸಿಂಪಲ್ ಇರುತ್ತೆ. ಅಕೌಂಟ್ KYC ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಇರಬೇಕು, ಅಕೌಂಟ್ ಓಪನ್ ಆಗುತ್ತೆ. ಮ್ಯಾಕ್ಸಿಮಮ್ ಕಸ್ಟಮರ್ಗೆ 0 ಬ್ಯಾಲೆನ್ಸ್ ಅಕೌಂಟ್ ರೆಫರ್ ಮಾಡಿ. 660 ರೂಪಾಯಿ ಒಂದು ಅಕೌಂಟ್ ಓಪನ್ ಮಾಡಿದರೆ 660 ರೂಪಾಯಿ. ಇದು ಬ್ಯಾಂಕು ಗ್ರೋಮೋ ಆ್ಯಪಿಗೆ ಪೇ ಮಾಡುತ್ತೆ. ಗ್ರೋಮೋ ನಮಗೆ ಪೇ ಮಾಡುತ್ತೆ ಬ್ಯಾಂಕಿಂದ ಅಕೌಂಟ್. ಇದು ಸ್ಯಾಲ್ರಿ ಏನಿರುತ್ತೆ, ಬ್ಯಾಂಕ್ ಅವ್ರು ಏನು ಕೆಲಸ ಮಾಡ್ತಾರೆ, ಬ್ಯಾಂಕಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾರೆ, ಅವ್ರದ್ದು ಸ್ಯಾಲ್ರಿ ಇರುತ್ತೆ. ಸೊ ಇದೊಂದು ನಮ್ಮದು ಕಮಿಷನ್ ಕೊಡೋದು ಬ್ಯಾಂಕ್ ಥ್ರೂ ಬರುತ್ತೆ, ಬಟ್ ಥರ್ಡ್ ಪಾರ್ಟಿ ಗ್ರೋಮೋ ಮಧ್ಯಸ್ಥಿ ಪಾರ್ಟ್ನರ್ ಇದೆ. ಬ್ಯಾಂಕಿಗೆ ಗ್ರೋಮೋ ಕೊಡುತ್ತೆ, ಗ್ರೋಮೋ ಕಡೆಯಿಂದ ನಮ್ಗೆ ಬರೋದು 650 ರೂಪಾಯಿ. ಇಂಡಸ್ಇಂಡ್ ಬ್ಯಾಂಕ್ ಓಪನ್ ಮಾಡ್ತೀರಾ 660. ಜುಪಿಟರ್, ಇದು ವಿಮಾ TV ಆ್ಯಡ್ ನೋಡ್ತಿರ್ತೀರ, ಜುಪಿಟರ್ ಓಪನ್ ಮಾಡಿ 330 ರೂಪಾಯಿ ಸಿಗುತ್ತೆ. ಇದು ಯಾವ ಥರ ಅಂದರೆ ಇದನ್ನು ಡೀಟೇಲ್ ತೋರಿಸ್ತೀನಿ. ಇಲ್ಲಿರುತ್ತೆ. ಇಲ್ಲಿ 3 ಕ್ಲಬ್ ಇದೆ, ಸಿಲ್ವರ್, ಗೋಲ್ಡ್, ಪ್ರೀಮಿಯಮ್, ಲೇಟ್ ಅಂತ. ಇವಾಗ ನಾನು ಗೋಲ್ಡಲ್ಲಿ ಇದ್ದೀನಿ. ಫಸ್ಟ್ ನೀವು ಸಿಲ್ವರಲ್ಲಿ ಇರ್ತೀರ. ಸಿಲ್ವರ್ ಅಂದರೆ 275 ರೂಪೀಸ್ ಬರುತ್ತೆ. ಗೋಲ್ಡ್ ಆದರೆ ಈ ಥರ ಅರ್ನಿಂಗ್ಸ್ ಇರುತ್ತೆ. ಸೊ ಇದು ನಿಮ್ಮದು ಅರ್ನಿಂಗು ಪ್ಲಸ್ ಗ್ರೋಮೋ ಕಾಯಿನ್ಸ್ ಕೂಡ ಇರುತ್ತೆ. ಸೊ ಸೇವಿಂಗ್ ಅಕೌಂಟ್ ಯಾವ್ದು ಬೇಕು ನೀವು ಇಲ್ಲಿ ಸೇಲ್ ನಾವು ಕ್ಲಿಕ್ ಮಾಡಿದ್ರೆ ಇಲ್ಲಿಂದ ನೀವು ಶೇರ್ ಮಾಡ್ಬೋದು. ವಾಟ್ಸಪ್ ಮುಖಾಂತರ ಶೇರ್ ಮಾಡ್ಬೋದು. ವಾಟ್ಸಪ್ ಲಿಂಕ್ ಹೋಗುತ್ತೆ. ಆ ಲಿಂಕಿಂದ ಓಪನ್ ಮಾಡಬೇಕು. ಆ ಲಿಂಕಿಂದ ಅವ್ರು ಓಪನ್ ಮಾಡಿದ್ಮೇಲೆ ಅವ್ರಿಗೆ ಪ್ಯಾನ್ ಕಾರ್ಡು, ಬ್ಯಾಂಕ್ ಅಕೌಂಟು ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡ್ ಡೀಟೇಲ್ಸ್ ಎಲ್ಲ ಕೇಳುತ್ತೆ. ವಿಡಿಯೋ KYC ಆಗುತ್ತೆ. ವಿಡಿಯೋ KYC ಆಗುತ್ತೆ. ಅಕೌಂಟ್ ಓಪನ್ ಆಯಿತು. ಅಕೌಂಟ್ ಓಪನ್ ಆಗುತ್ತೆ ಇವತ್ತಂದು. ವಿದಿನ್ 2 to 3 ಡೇಸ್ ಒಳಗಡೆ ಅಕೌಂಟಲ್ಲಿ ನಿಮ್ಮ ವ್ಯಾಲೆಟಲ್ಲಿ ಬ್ಯಾಲೆನ್ಸ್ ಬಂದಿರುತ್ತೆ. ಆ ಬ್ಯಾಲೆನ್ಸ್ ನೀವು ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೋದು. ಸೊ ಇದು ನಾನು ಮುಂಚೆ ಹೇಳಿದ ಪ್ರಕಾರ. ಸೊ ಇದೊಂದು ಸೇವಿಂಗ್ ಅಕೌಂಟ್. ಇನ್ಸ್ಟಂಟ್ ಅರ್ನಿಂಗ್ ಬೇಕಂದರೆ ಇನ್ಸ್ಟಂಟ್ ಇದು ತೊಗೊಳ್ಳಿ. ಇಲ್ಲ ಇನ್ನೊಂದು ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಮಾಡ್ತೀರಾ ಅಂದರೆ ಯಾರಿಗಾನ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಬೇಕಾದರೆ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ಸ್. ಇದಿಷ್ಟು ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ಸ್ ಇದೆ. ಎಷ್ಟು ಇನ್ವೆಸ್ಟ್ಮೆಂಟ್ ಇವಾಗ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಮಾಡಿದ್ರೆ ಅಂದರೆ ಇಷ್ಟು ಅರ್ನಿಂಗು 3600, 4800. ಸೊ ಈ ಥರ ಅರ್ನಿಂಗ್ಸ್ ಫಿಕ್ಸ್ ಇರುತ್ತೆ. ಕ್ರೆಡಿಟ್ ಕಾರ್ಡ್ಸ್ ಇನ್ನೂ ಸೇಲ್ ಮಾಡ್ತೀರಂದರೆ ಇಲ್ಲಿ ಕ್ರೆಡಿಟ್ ಕಾರ್ಡ್ಸು. ಒಂದು ಕ್ರೆಡಿಟ್ ಕಾರ್ಡ್ ಸೇಲ್ ಮಾಡಿದ್ರೆ 1800 ರೂಪೀಸ್. ಇನ್ನೊಂದು ಕ್ರೆಡಿಟ್ ಕಾರ್ಡ್ IDFC ಇದೆ 1440. ಇದು ಇದೆ 1920. ICICI ಇದೆ 3600. ICICI ಕ್ರೆಡಿಟ್ ಕಾರ್ಡಿಗೆ ಸೇಲ್ ಮಾಡ್ತೀರ ಅಂದರೆ 3000. ಸೇಮ್ ಇದಕ್ಕೂ ಸೇಲ್ ನಾವು. ಬಟ್ ಇದ್ರ ಬಗ್ಗೆ ನಾಲೆಜ್ ನಮಗಿಲ್ಲ ಅಂತಾರೆ. ಆ್ಯಪಲ್ಲಿ ಕೂಡ ನಿಮಗೆ ನಾಲೆಜ್ ಪ್ರೊವೈಡ್ ಮಾಡುತ್ತೆ. ಯಾವ ಥರ ಅಂದರೆ ಫಸ್ಟ್ ಹೋಮ್ ಪೇಜ್ಗೆ ಬನ್ನಿ. ವಾಪಸ್ ಈ ಪ್ರಾಡಕ್ಟ್ಸ್ ಇದೆ. ಪ್ರಾಡಕ್ಟ್ಸ್ ಕೆಳಗಡೆ ಇಲ್ಲಿ ನಿಮ್ಮ ಕ್ಯಾಟ್ಲಾಗ್ಸ್ ಕೂಡ ಬರುತ್ತೆ. ಯಾರೇ ಕಸ್ಟಮರ್ ಎಲಿಜಿಬಲ್ ಇದ್ದಾರೆ ಇದನ್ನು ಅಕೌಂಟ್ ಸಿಂಕ್ ಮಾಡಿದ್ರೆ ಅಲ್ಲಿನೂ ಗೊತ್ತಾಗುತ್ತೆ. ಇಲ್ಲಿಂದ ಕೂಡ ಶೇರ್ ಮಾಡ್ಬೋದು. ಕ್ರೆಡಿಟ್ ಸ್ಕೋರಲ್ಲಿ ಚೆಕ್ ಮಾಡ್ಬೋದು, ಚಾಲೆಂಜ್ ಚೆಕ್ ಮಾಡ್ಬೋದು. ನಿಮ್ಮದೇ ಒಂದು ಓನ್ ವೆಬ್ಸೈಟ್ ರೆಡಿ ಆಗುತ್ತೆ. ಸೊ ಇದು ವೆಬ್ಸೈಟ್ನೂ ಶೇರ್ ಮಾಡ್ಕೊಂಡು ಕೂಡ ಅರ್ನಿಂಗ್ ಮಾಡ್ಬೋದು. ಪ್ರಾಡಕ್ಟ್ ಕಂಟೆಂಟ್ ಕೂಡ ಇಲ್ಲಿ ರೆಡಿ ಇರುತ್ತೆ. ಪೋಸ್ಟರ್ಸು ನೀವು ವಾಟ್ಸಪ್ ಸ್ಟೇಟಸಲ್ಲಿ, ವಾಟ್ಸಪ್ ಗ್ರೂಪಲ್ಲಿ ಕೂಡ ಇಲ್ಲಿ ಶೇರ್ ಮಾಡ್ಕೋಬೋದು. ಈ ಥರ ಪೋಸ್ಟರ್ಸ್ ಎಲ್ಲ ಸೇಲ್ ಮಾಡ್ತೀರ ಅಂದರೆ ಈ ಕೆಳಗಡೆ ನಿಮ್ಮದು ಲಿಂಕ್ ಹೋಗುತ್ತೆ. ಫೈನಾನ್ಷಿಯಲ್ ಅಡ್ವೈಸರ್ ಅಂತ ಬರುತ್ತೆ. ನಿಮ್ಮ ಹೆಸರು, ಮೊಬೈಲ್ ನಂಬರ್ ಎಲ್ಲ ಇಲ್ಲಿ ಬಂದಿರುತ್ತೆ. ಇದು ನೀವು ಶೇರ್ ಮಾಡಿದ್ರೆ ಅಲ್ಲಿ ಅವರಿಗೆ ಅಲ್ಲಿಂದ ಸೇಲ್ ಮಾಡ್ಕೋಬೋದು. ಇಲ್ಲ ಕಾಲ್ ಮಾಡಿಕೊಂಡು ಫಾಲೋಅಪ್ ಮಾಡ್ಬೋದು. ಗೊತ್ತಿರುತ್ತಾರೆ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ ಇರ್ತಾರೆ. ನೀವು ಕಾಲ್ ಮಾಡ್ಕೊಂಡು ಅವ್ರಿಗೆ ಗೈಡ್ ಮಾಡಬೇಕು. ಅವ್ರಿಗೆ ಗೈಡ್ ಮಾಡೋಕ್ಕೆ ಫಸ್ಟ್ ನಿಮ್ಮ ನಾಲೆಜ್ ಬೇಕಲ್ವಾ. ಸೊ ನಿಮ್ಮ ನಾಲೆಜ್ಗೋಸ್ಕರ ಇಲ್ಲಿ ಲರ್ನ್ ಸೆಕ್ಷನ್ ಇದೆ, ಲರ್ನ್ ಆ್ಯಂಡ್ ಗ್ರೋ. ಇವಾಗ ಇಲ್ಲಿ ನಾನು ರಿಜಿಸ್ಟರ್ ಮಾಡಿದ್ದೀನಿ ಮಾಸ್ಟರ್ ಕ್ಲಾಸ್ಗೆ. ಈ ಥರ ನಿಮಗೆ ಕ್ಲಾಸಸ್ ನಡೀತಾ ಇರುತ್ತೆ. ಕ್ರೆಡಿಟ್ ಕಾರ್ಡ್ಸ್ ಬಗ್ಗೆ ಇದೆ. ಕ್ರೆಡಿಟ್ ಕಾರ್ಡ್ ಯಾವ ಥರ ಸೇಲ್ ಮಾಡಬೇಕು, ಇನ್ಶೂರೆನ್ಸ್ ಯಾವ ಥರ ಸೇಲ್ ಮಾಡಬೇಕು, ಇಲ್ಲಿ ಕ್ಲಾಸಸ್ ನಡೀತಾ ಇರುತ್ತೆ. ಕ್ಲಾಸಸ್ ಕಂಪ್ಲೀಟ್ ಮಾಡಿ ನಾಲೆಜ್ ತೊಗೊಳ್ಳಿ. ನಾಲೆಜ್ ತೊಗೊಂಡ್ರೆ ನಿಮ್ಮ ಅರ್ನಿಂಗ್ 100% ಇದೆ. ಇದ್ರ ಬಗ್ಗೆ ಇವಾಗ ಸ್ವಲ್ಪ ಆ್ಯಪ್ದು ಹಿಸ್ಟ್ರಿ. 50 lakhs ಯೂಸರ್ಸ್ ಇದ್ದಾರೆ ಯೂಸ್ ಮಾಡ್ತಾ ಇರೋದು. 120 crore ಪೇಔಟ್ ಆಗಿದೆ. 100ಕ್ಕೂ ಪ್ಲಸ್ ಬ್ರ್ಯಾಂಡ್ಸ್ಗಳು ಇಲ್ಲಿ ಡಿಜಿಟಲ್ ಪ್ರಾಡಕ್ಟ್ಸ್ ಅವೈಲೇಬಲ್ ಇದೆ. ಸೊ ಇಷ್ಟು ಜೆನ್ಯೂನ್ ಪ್ಲ್ಯಾಟ್ಫಾರ್ಮ್ ಇರೋದು. ಸೊ ನೀವು ಖಂಡಿತವಾಗಿ ಟ್ರೈ ಮಾಡಿದ್ರೆ ಸಿಕ್ಕೇ ಸಿಗುತ್ತೆ. ಇದರಲ್ಲಿ ಇನ್ನೊಂದು ಬೆನಿಫಿಟ್ ನಾನು ನಿಮ್ಗೆ ಯಾಕೆ ಹೇಳ್ತೀನಿ ಅಂದರೆ ಇಲ್ಲಿ
ಇವಾಗ ಇನ್ನೊಂದು ಆಪ್ಷನ್ ಇದೆ, ರೆಫರ್ ಆ್ಯಂಡ್ ಅರ್ನ್. ಇನ್ನೊಂದು ಏನಂದರೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ರೆಫರ್ ಆ್ಯಂಡ್ ಅರ್ನ್ ಅಂತ ಇದೆ. ಸೊ ನಾನು ಒಂದು ಟೀಮ್ ರೆಡಿ ಮಾಡ್ತಾಯಿದ್ದೀನಿ. ನನ್ನ ಟೀಮ್ ಇವಾಗ ಟೋಟಲ್ ಇವಷ್ಟು ಜನ ಇದ್ದಾರೆ. ಇನ್ನು ನೀವು ಅರ್ನಿಂಗ್ ಮಾಡ್ತೀರಾ ಸ್ಟಾರ್ಟ್ ಮಾಡ್ತೀರಾ ಅಂದರೆ ನಂದು ಇದು ರೆಫರಲ್ ಕೋಡ್ ಇರೋದು. ಈ ರೆಫರಲ್ ಕೋಡ್ ಮುಖಾಂತರ ನೀವು ಜಾಯ್ನ್ ಆಗಿ ನಿಮ್ಮದು 5 ಸೇಲ್ವರೆಗೂ ನಾನು ನಿಮ್ಗೆ ಸಪೋರ್ಟ್ ಮಾಡ್ತೀನಿ. 5 ಸೇಲ್ ನಿಮ್ಮನ್ನು ಮಾಡಿಸ್ತೀನಿ. ಒಂದು ಸೇಲ್ಗೆ 2100 ಯಾವಾಗ ಸಿಗುತ್ತೆ, ನಾನು ನಿಮಗೆ ರೆಫರ್ ಮಾಡ್ತೀನಿ ಅಂದರೆ ನಿಮ್ಮದು 5 ಸೇಲ್ ಕಂಪ್ಲೀಟ್ ಆದಮೇಲೆ 2100 ಸಿಗುತ್ತೆ. ಹಾಗೆ ನೀವು ಕೂಡ ಯಾರೇನೋ ಬೇರೆಯವ್ರಿಗೆ ರೆಫರ್ ಮಾಡಿ ಅವ್ರದ್ದು 5 ಸೇಲ್ ಸಪೋರ್ಟ್ ಮಾಡಿ. 5 ಸೇಲ್ ಸಪೋರ್ಟ್ ಮಾಡಿದ್ರೆ 2100 ಇದು ಅಡಿಷ್ನಲ್ ಇನ್ಕಮ್ ನಿಮಗೆ, ಪ್ಲಸ್ 5% ಲೈಫ್ ಟೈಮ್ ಅರ್ನಿಂಗ್ ಇರುತ್ತೆ. ಸೊ ಇದು ರೆಫರ್ ಆ್ಯಂಡ್ ಬಿಗ್ ಅಪಾರ್ಚುನಿಟಿ. ಇನ್ನೊಂದು ಇದರಲ್ಲಿ ಒಂದು ಟೀಮ್ ಇವಾಗ ಇಲ್ಲಿ ಥರ ವೆಬ್ಸೈಟ್, ಇನ್ನೊಂದು ಹೇಳಬೇಕಾ, ವೆಬ್ಸೈಟ್. ಇಲ್ಲಿ ವೆಬ್ಸೈಟ್, ಇದು ವೆಬ್ಸೈಟ್ QR ಕೋಡ್ ನೀವು ಶೇರ್ ಮಾಡ್ಕೋಬೋದು. ವೆಬ್ಸೈಟ್ QR ಕೋಡ್ ಶೇರ್ ಮಾಡಿದ್ರೆ ಆಲ್ ಡೀಟೇಲ್ಸ್ ಬಂದುಬಿಡುತ್ತೆ, ಆಲ್ ಪ್ರೊಫೈಲ್ಸ್ ಬಂದುಬಿಡುತ್ತೆ. ಅಲ್ಲಿ ನೀವು ತೊಗೋಬೋದು. ಸದ್ಯಕ್ಕೆ ಇಷ್ಟು ಸಾಕು, ನೆಕ್ಸ್ಟ್ ವೀಡಿಯೋಲಿ ಸಿಗೋಣ.